ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನನ್ನ ಒಂದು ಇವತ್ತಿನ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ವಿಡಿಯೋದಲ್ಲಿ ಅಂತಂದರೆ, ಯಾರೆಲ್ಲ ಎಲ್ಲ ಬೋರ್ಡು ವೆಹಿಕಲ್ ಓನರ್ಸ್ ಇರ್ತಾರೋ ಅವರೊಂದು 3 ತಿಂಗಳಿಗೊಂದ್ಸಲ ಕ್ವಾರ್ಟರ್ ಟ್ಯಾಕ್ಸ್ ಕಟ್ತಾರೆ. ಸೊ ಆ ಕಟ್ಟಿರೋ ಟ್ಯಾಕ್ಸ್ ನೀವು ಎಲ್ಲೋ ಮಿಸ್ ಆಗಿ ಕಳೆದೋಗಿದ್ರೆ, ನಂಬರ್ ಏನು ಇಲ್ಲ ಅಂತಂದ್ರೆ ಭೀ ನೀವು ಒಂದು ರಿಸಿಪ್ಟ್ನ ನಿಮ್ಮ ಮೊಬೈಲಲ್ಲೇ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಸೊ ಅದು ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಫುಲ್ ವಿಡಿಯೋ ನೋಡಿ, ಆವಾಗಲೇ ಅರ್ಥ ಆಗೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೇವೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಅಲ್ಲಿ ನೀವು ಪರಿವಾಹನ್ ಅಂತ ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಪರಿವಾಹನ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಈ ಥರ ಮೊದಲಿಗೆ ಕಾಣುವ ವೆಬ್ಸೈಟ್ನ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮೊಬೈಲ್ ನಂಬರ್ ಅಪ್ಡೇಟ್ ಆಗ್ತಿರುತ್ತೆ. ಸೊ ಕ್ಯಾನ್ಸಲ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಸರ್ವಿಸ್ ಅಂತಿದೆ. ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇನ್ನೊಂದ್ಸಲ ಕ್ಲಿಕ್ ಮಾಡಿ, ಏನಿಲ್ಲ ಯಾಕಂದರೆ ಅದು ಸರ್ವರ್ ಬ್ಯುಸಿ ಇರುತ್ತೆ. ನೋಡ್ಬೋದು ಇಲ್ಲಿ ವೆಹಿಕಲ್ ರಿಲೇಟೆಡ್ ಅಂತ ಇಲ್ಲಿರುತ್ತೆ ಸ್ನೇಹಿತರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು ಸ್ಟೇಟ್ನ ಹಾಕ್ಕೊಳ್ಳಿ, ಕರ್ನಾಟಕ ಅಂತೇಳಿ. ಎಲ್ರಿಗೂ ಸ್ಟೇಟ್ ಕರ್ನಾಟಕನೇ. ಸೊ ಬನ್ನಿ, ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಮೊಬೈಲ್ ಇದು ವೆಹಿಕಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಅಲ್ಲಿ ನಿಮ್ಮ ವೆಹಿಕಲ್ ನಂಬರ್ನ ಹಾಕಿ. ವೆಹಿಕಲ್ ನಂಬರ್ ಹಾಕಿದ ತಕ್ಷಣ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪಲ್. ಇವಾಗ ಈ ಥರ ಒಂದು ಪಾಪಪ್ ಓಪನ್ ಆಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡೋಕ್ಕೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಇದು ಇರುತ್ತೆ ಆಪ್ಷನ್ಗಳು. ಸೊ ಇಲ್ಲಿ ನೀವು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ರೀಪ್ರಿಂಟ್ ಅಂತಿರುತ್ತೆ. ರೀಪ್ರಿಂಟ್ ಮೇಲೆ ಹೋಗಿ ರಿಸಿಪ್ಟ್ ಅಂತೇಳಿ ರೀಪ್ರಿಂಟ್ ರಿಸಿಪ್ಟ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ನಂಬರ್ ಕಳೆದೋಗಿದ್ರೆ ಅದು ಇರಲ್ಲ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಂಬರು ಅದು ಯಾವುದೂ ಇಲ್ಲ ಅಂತಂದರೆ ನೀವು ಜಸ್ಟ್ ಇಲ್ಲಿ ವೆಹಿಕಲ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ನೀವು RTOದಲ್ಲಿ ಆಫ್ಲೈನ್ ಹಾಕಿದ್ರು ಆನ್ಲೈನ್ ಹಾಕಿದ್ರು ಅಂತ ಕೇಳುತ್ತೆ. ಸೊ ಆಲ್ಮೋಸ್ಟ್ ಆನ್ಲೈನ್ ಹಾಕೋದು. ಆನ್ಲೈನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ವೆಹಿಕಲ್ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ವೆಹಿಕಲ್ ನಂಬರ್ ಹಾಕಿ, ಇಲ್ಲಿ ನಿಮ್ಮ ವೆಹಿಕಲ್ ಲಾಸ್ಟ್ 5 ಡಿಜಿಟ್ ಚಾಲ್ಸಿ ನಂಬರ್ನ ಹಾಕಿ, ಇಲ್ಲಿ ಕೊಟ್ಟಿರೋ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿ ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಬನ್ನಿ, ಇವಾಗ ನಾನು ಫಿಲ್ ಮಾಡ್ಕೋತೀನಿ. ಶೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನೀವು ಯಾವ ತಿಂಗಳಿಂದ ಟ್ಯಾಕ್ಸ್ ಕಟ್ಟಿದ್ರು ಅದೆಲ್ಲ ಫುಲ್ ಇದೆ, ಹಳೇದೆಲ್ಲ ಇದೆ. ಸೊ ಇಲ್ಲಿ ನೀವು ರೀಸೆಂಟ್ ಆಗಿರೋದು ನೋಡಬೇಕು. ಇದು ರೀಸೆಂಟ್ ಆಗಿರೋದು. ಇಲ್ಲಿ ಪಕ್ಕದಲ್ಲೇ ನೋಡಿ ರೀಪ್ರಿಂಟ್ ಅಂತಿದೆ. ರೀಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇದು ಓಪನ್ ಆಗುತ್ತೆ. ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಡೇಟ್ ಇದೆ, ನೇಮ್ ಇದೆ, ಯಾವ ಹಾಕಿರೋದಿದೆ, ಎಲ್ಲಿಂದ. ಸೊ RTO ಹಿಡಿದಾಗ ಇದು ಈಸಿಯಾಗಿ ನೀವು ತೋರಿಸಿ ಇದು ಮಾಡ್ಬೋದಾಗುತ್ತೆ ಸ್ನೇಹಿತರೆ. ಸೊ ಇಷ್ಟೇ ಸಿಂಪಲ್ ಮ್ಯಾಟರ್. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಸೊ ನಿಮ್ಮಿಂದ ಒಂದು ಮನವಿ, ಇದು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಬಾಯ್.